ಮೇಲಂತೂ ವಿಷ್ಣುವಿನ ಕಲ್ಕಿ ಅವತಾರದ ಬಗ್ಗೆ ಹೆಚ್ಚು ಡಿಸಿಷನ್ ಆಗ್ತಾ ಇರುತ್ತೆ. ಯಾರ ಬಾಯಲ್ಲಿ ಕೇಳಿದ್ರು ಕಲ್ಕಿ ಬರ್ತಾರಾ, ಬೈ ಚಾನ್ಸ್ ಬಂದ್ರೆ ಮನುಷ್ಯನಿಗೆ ಮೈಂಡ್ ಮಾಡ್ತಾರೆ. ಭೂಮಿ ಎಂಡ್ ಆಗತ್ತಾ ಅಥವಾ ಹೀಗೆ ನಾನಾ ಪ್ರಶ್ನೆಗಳು ಜರ್ನಿಯಲ್ಲಿ ಫಿನಿಶ್ ಆಗತ್ತಾ? ನೋಡಿ, ಬ್ರೇಕ್ನ ನಂತರ ಒಂದು ಸಣ್ಣ ಬ್ರೇಕ್ನ ನಂತರ ವಾರನ್ ಮುಂದುವರಿಯುತ್ತೆ. ವೀಕ್ಷಕರೇ, ದ ನ್ಯೂಸ್ ಎಕ್ಸ್ ಅನ್ನೋದು ಕೇವಲ ಒಂದು ಚಾನಲ್ ಅಲ್ಲ, ಇದು ಒಂದು ಸಣ್ಣ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ಅಧಿಪತಿ ಒಳಗಡೆ ಇದ್ದಾರೆ. ಬನ್ನಿ ಹೋಗೋಣ, ಅವ್ರನ್ನ ಮೀಟ್ ಮಾಡೋಣ. ವಾವ್, ನೋಡಿ ಯೂಟ್ಯೂಬ್ಗೆ ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಯೂಟ್ಯೂಬ್ ಚಾನಲ್ನ ಸೆಟಪ್ ಮಾಡಿದ್ರೆ ಯಾವ ರೀತಿ ಹೈಟೆಕ್ ಆಗಿ ಮಾಡ್ಬೋದು ಆ ಬಜೆಟ್ನು ಕೂಡ ನನ್ನ ಫ್ರೆಂಡ್ ಹತ್ರ ರಿವೀಲ್ ಮಾಡಿಸ್ತೀನಿ. ಅಂದರೆ ಲೋ ಬಜೆಟಲ್ಲಿ ಮಾಡಿದ್ರೆ ಎಷ್ಟಕ್ಕೆ ಮಾಡ್ಬೋದು ಅದನ್ನು ಕೂಡ ರಿವೀಲ್ ಮಾಡಿಸ್ತೀನಿ. ಸೊ ಇದು ಟೆಲಿಪ್ರಾಂಪ್ಟ್ರು. ಯೂಶ್ವಲಿ ಎಲ್ಲ ಕಡೆ ನೀವು ನೋಡಿರ್ತೀರ, ಎಲ್ಲ ಚಾನಲ್ಸು, ಯೂಟ್ಯೂಬ್ ಚಾನಲ್ಸು ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಗೊಡಾಕ್ಸ್ ಲೈಟ್ಸು. ಸೊ ಅದು ಬಿಟ್ಟರೆ ಇದು LED ಲೈಟ್ಸ್. ಸೊ ಎಲ್ಲ ಥರದ 3 ಥರ ಲೈಟ್ಸ್ನ ಯೂಸ್ ಮಾಡಿದ್ದಾರೆ. ಐ ಡೋಂಟ್ ನೋ ವೈ, ವಾಟ್ಸ್ ದ ಕಾನ್ಸೆಪ್ಟ್ ಬಿಹೈಂಡ್ ಇಟ್, ಅವ್ರನ್ನ ಕೇಳೋಣ. ಬ್ರದರ್, ಸ್ಟುಡಿಯೋ ಸೆಟಪ್ಗೆ 3 ಟೈಪ್ಸ್ ಆಫ್ ಲೈಟ್ಸ್ನ ಯೂಸ್ ಮಾಡಿದ್ದೀರಾ, ಏನು ಯಾಕೋಸ್ಕರ ಆ ಥರ? ಸಬ್ಜೆಕ್ಟನ್ನು ಡಿವೈಡ್ ಮಾಡೋಕ್ಕೆ ಬ್ಯಾಕ್ಗ್ರೌಂಡ್ ಒಂದು ಲೈಟ್ ಬೇಕಾಗುತ್ತೆ. ಅದಕ್ಕೆಲ್ಲ ಪ್ರೊಫೆಷ್ನಲ್ ಗ್ರೇಡ್ ಲೈಟಿಂಗ್ಸ್ ಇರುತ್ತೆ. ಅಂದರೆ ನೀವು ಕೂತ್ಕೊಂಡಾಗ ಅದು ನೀಟಾಗಿ ನಿಮಗೆ ಕಟ್ ಆಗಬೇಕಂದ್ರೆ ಬ್ಯಾಕ್ಗ್ರೌಂಡು, ಅದಕ್ಕೆ ಗ್ರೀನ್ ಮ್ಯಾಟ್ಗೆ ಒಂದು ಲೈಟ್ ಬೇಕಾಗುತ್ತೆ. ಆ್ಯಂಡ್ ಸಬ್ಜೆಕ್ಟನ್ನ ಡಿವೈಡ್ ಮಾಡೋಕ್ಕೆ ಮತ್ತು ಆ ಪರ್ಸನ್ಗೆ ಮತ್ತು ಗ್ರೀನ್ ಮ್ಯಾಟ್ ಡಿವೈಡ್ ಮಾಡೋಕ್ಕೆ ಒಂದು ಲೈಟ್ ಬೇಕಾಗುತ್ತೆ. ಅದಕ್ಕೆ ಲೈಟಿಂಗ್ಸ್ ಬೇರೆ ಇರುತ್ತೆ. ಫ್ರಂಟ್ ಫೇಸಿಂಗಿಗೆ ಚೆನ್ನಾಗಿರೋ ಒಂದು ಲೈಟಿಂಗ್ಸ್ ಬೇಕಾಗುತ್ತೆ. ಸೊ ದ್ಯಾಟ್ ಫೇಸನ್ನು ನೀಟಾಗಿ ಅದು ಹೈಲೈಟ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಈ ಥರ ಅಂದರೆ ಅದಕ್ಕೆ 3 ಥರ ಲೈಟಿಂಗ್ಸ್ನ ಯೂಸ್ ಮಾಡಿದ್ದೀರಾ. ಬಟ್ ಇವಾಗ ಕ್ಲೀನಾಗಿ ಕಿಂಗ್ ಆಗುತ್ತೆ? ಅದು ಖಂಡಿತ ಆಗುತ್ತೆ. ಲೈವ್ ಕಿಂಗ್ ಆಗುತ್ತೆ. ಲೈವ್ ಕಿಂಗ್ ಆಗುತ್ತೆ. ಓಕೆ. ನೀವು ವಿಡಿಯೋನ ಆಫ್ಟರ್ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಮ್ಯಾನ್ಯಲ್ ಆಗಿ ನೀವು ಕರೆಕ್ಷನ್ ಮಾಡ್ಕೊಂಡು ಕೂರೋಕ್ಕಿಂತಲೇ ಡೈರೆಕ್ಟಾಗಿ ಕಿಂಗ್ ಆಗುತ್ತೆ. ಪ್ರೀಮಿಯರಲ್ಲೇ ಆಗಿಬಿಡುತ್ತೆ. ಬ್ರೋ, ಎಷ್ಟು ಬಾಡಿಗೆ ಕಟ್ತೀರಾ ಈ ಬಿಲ್ಡಿಂಗಿಗೆ ಅಂದಾಜಲ್ಲಿ ಹೇಳಿ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ನಾಟ್ ಕರೆಂಟ್ ವ್ಯಾಲ್ಯೂ. ಆನ್ ಎನ್ ಎವರೇಜು ಎಕ್ಸ್ಪೆನ್ಸಸ್ ಬರುತ್ತೆ ಒಂದು 80,000ರಿಂದ 1 ಲಕ್ಷ ಎಕ್ಸ್ಪೆನ್ಸಸ್ ಬರುತ್ತೆ. ಬರೀ ರೆಂಟ್ ಪ್ಲಸ್ ಕರೆಂಟ್ ಬಿಲ್ನ 1 ಲ್ಯಾಕ್ ಅನ್ಕೊಬೋದಾ ನಾವು? 1 ಲ್ಯಾಕ್ ಅನ್ಕೋಬೋದು. ಅಂದರೆ ಒಂದು ಚಿಕ್ಕ ಸಾಮ್ರಾಜ್ಯದ ಅಧಿಪತಿ ಆದಂಗೆ ಆದ್ರೆ ನೀವು? ಇಲ್ಲ, ಆ ಲೆವೆಲ್ಗೆಲ್ಲ ಮಾತೇ ಇಲ್ಲ. ಸಂಬಳನೇ ಹತ್ತತ್ರ ಈಗ ಒಬ್ಬರಿಗೆ ಒಂದು ಮಿನಿಮಮ್ ಅಂದರೆ ಒಂದು 20,000 ಅಂತ ಹಿಡ್ಕೊಳ್ಳಿ. ಒಳ್ಳೆ ಸೀನಿಯರ್ ಇದ್ದರೆ 30,000 to 40,000 ಇರುತ್ತೆ. ಆನ್ ಇನ್ ಎವರೇಜ್ ಸಂಬಳನೇ ಒಂದು 2-3 ಲಕ್ಷ ಹೋಗ್ಬಿಡುತ್ತೆ. ಆ್ಯಂಡ್ ಒಂದು 4 ಲಕ್ಷ ಅಂತೂ ಎಕ್ಸ್ಪೆನ್ಸಸ್ ಇರುತ್ತೆ. ಹಾಗಾದ್ರೆ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು? ಅದನ್ನ ತಿಳಿದುಕೊಳ್ಳಕ್ಕೆ ನೋಡಿ ಮುಂದಿನ ಎಪಿಸೋಡ್ ಸ್ನೇಹಿತರೆ. ಸಖತ್ ಬ್ರಿಲಿಯಂಟ್ ಬ್ರೋ. ಇದೆಲ್ಲ ಯಾವ ಸಿಸ್ಟಮ್ಸ್ಗಳು ಬ್ರೋ? ಇಷ್ಟೊಂದು ಸಿಸ್ಟಮ್ ಹಾಕಿದ್ರಲ್ಲ, ಅಷ್ಟೊಂದು ರಿಕ್ವೈರ್ಮೆಂಟ್ ಇರತ್ತಾ ಯೂಟ್ಯೂಬ್ ಚಾನಲ್ಗೆ? ಅಂದರೆ ಡಿಪೆಂಡ್ಸ್ ನೀವು ಯಾವ ಥರ ಸ್ಟ್ರಾಟಜಿ ಬಿಲ್ಡ್ ಮಾಡ್ತೀರಾ ಅಂತ. ಒಂದು ವೇಳೆ ನಿಮಗೆ ಪ್ರತಿಯೊಂದು ವರ್ಕ್ ಅಸೈನ್ಡ್ ವರ್ಕು, ಒಬ್ಬರು ರಿಸರ್ಚ್ ಮಾಡೋ ಟೀಮ್ ಇರುತ್ತೆ, ಒಂದು ಎಡಿಟಿಂಗ್ ಟೀಮ್ ಇರುತ್ತೆ, ಇನ್ನೊಬ್ರು ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ತಾರೆ, ಅದಕ್ಕೊಬ್ಬರು ಬೇಕಾಗ್ತಾರೆ. ಆ ಕಡೆ ಟೀಮು 1-2-3 ಜನ ಓನ್ಲಿ ಎಡಿಟಿಂಗಲ್ಲೇ ತಲೆ ಕೆಡಿಸ್ಕೊತಾರೆ. ಒಬ್ಬರು AI ಮೇಲೆ ವರ್ಕ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೋಗ್ಬಿಟ್ಟು ಕಾಂಟೆಂಟ್ ಕ್ರಿಯೇಷನ್ಗೆ ಇಮೇಜ್ ಜನರೇಟ್ ಮಾಡ್ತಾರೆ. ಇನ್ನೊಬ್ಬರು ವಿಡಿಯೋ ಎಡಿಟಿಂಗ್ ಅಂದರೆ AI-ಅನ್ನು ಇಮೇಜನ್ನು ವಿಡಿಯೋ ಕನ್ವರ್ಟ್ ಮಾಡ್ಕೋತಾರೆ. ಸೊ ಪ್ರತಿಯೊಂದು ಅಸೈನ್ಡ್ ವರ್ಕ್ ಆರ್ಗನೈಸಲ್ಲಿ ಮಾಡಿದರೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಡೆಡಿಕೇಟಾಗಿ ಒಂದೊಂದು ಹುಡುಗಕ್ಕೆ ಎಲ್ಲ ಮ್ಯಾಕ್ಬುಕ್ iMac. ಎಷ್ಟಿದೆ ಬ್ರೋ ಸಿಸ್ಟಮ್? ಆಲ್ಮೋಸ್ಟ್ 1, 2, 3, 6. ಎಷ್ಟಿರ್ಬೋದು ಬ್ರೋ ಒಂದು PC ಮ್ಯಾಕ್ಬುಕ್? ನಿಮಗೆ ಸಿನ್ಸ್ ಐ ಆಮ್ ಇನ್ ಟು ದಿಸ್ ಬಿಸ್ನೆಸ್, ನಿಮಗೆ ಹತ್ತತ್ರ ಒಂದು 55,000 to 60,000 ಕಾಸ್ಟ್ ಆಗುತ್ತೆ. ನಂದು ಕಂಪ್ಯೂಟರ್ ಬಿಸ್ನೆಸ್ ಇರೋದ್ರಿಂದ ನಿಮಗೆ ಅದ್ರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಗೊತ್ತು. ಇದು ಟಚ್ ಡಿಸ್ಪ್ಲೇ, ಅದೇ ಹೇಳ್ದಲ್ಲ, ಒಳಗಡೆ ಇತ್ತು. ನಾನು ತೆಗೆಸ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಬೋರ್ಡ್ ಆರ್ಡರ್ ಮಾಡಿದ್ದೀನಿ. ಬೋರ್ಡ್ ತಂದ ತಕ್ಷಣ ಒಳಗಡೆ ಫಿಕ್ಸ್ ಆಗುತ್ತೆ. ಈ ಕಡೆ ಮಿಡ್ಲಲ್ಲಿ ಇದ್ರದ್ದು ಪವರ್ ಬೋರ್ಡ್ ಬರುತ್ತೆ. ಸ್ವಲ್ಪ ಫ್ಲಕ್ಚುಯೇಷನ್ ಆಗಿದ್ದಕ್ಕೆ ಬೋರ್ಡ್ ಹಾಳಾಗಿದೆ. 1 ವರ್ಷ ಆಯ್ತು. ಸೊ ಈ ವಿಷಯವನ್ನು ಖಂಡಿತವಾಗಿ ನಾನು ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಅದಕ್ಕಾಗಿ ನೋಡ್ತಾ ಇರಿ ನೆಕ್ಸ್ಟ್ ಎಪಿಸೋಡ್.
ಸೊ ದಟ್ ವೈರ್ಲೆಸ್ ಆಗಿ ವರ್ಕ್ ಆಗುತ್ತೆ ಅದು. ನಾ ಡೈರೆಕ್ಟಾಗಿ ಇಲ್ಲಿಂದ ನಾನು ಅದನ್ನು ಮಿರರ್ ಅಲ್ಲ ಅದು ಸಾಫ್ಟ್ ಇದು ಬರುತ್ತಲ್ಲ ಸಾಫ್ಟ್ ಅಲ್ಲ ಸಾಫ್ಟ್ವೇರ್ ಬರುತ್ತಲ್ಲ ಒಂದು ಚಿಕ್ಕದು. ಬಟ್ ಅದನ್ನ ಕೇಬಲ್ ಕನೆಕ್ಟಿವಿಟಿ ಇರಬೇಕಾಗುತ್ತೆ. ಹೌದು. ಹೌದಾ, ನಾನು ವೈರ್ಲೆಸ್ ಹೆಂಗ್ ಮಾಡಿದ್ದೀನಿ ಅಂದ್ರೆ ಇದನ್ನು ನಂದು ಸೆಂಟ್ರಲೈಸ್ಡ್ ವೈಫೈ ಕನೆಕ್ಟ್ ಆಗಿದೆ, ಅದು ಸೆಂಟ್ರಲೈಸ್ಡ್ ವೈಫೈ ಕನೆಕ್ಟ್ ಆಗಿದೆ ಕ್ರೋಮ್ಕಾಸ್ಟ್. ಓಕೆ. ಸೊ ಇಲ್ಲಿಂದ ನಾನು ಹೋಸ್ಟ್ ಕೊಟ್ಟೆ ಅಂದ್ರೆ ಅಲ್ಲಿ ಅದು ಬರುತ್ತೆ, ಡಿಸ್ಪ್ಲೇ ಆಗುತ್ತಾ? ಹಾ ಡಿಸ್ಪ್ಲೇ ಆಗುತ್ತೆ, ತೋರಿಸ್ತೀನಿ ನೋಡಿ. ಕ್ಯೂ ಪ್ರಾಂಪ್ಟ್ ಅಂತ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದೆ. ಓಕೆ, ಫ್ರೀ ಲೈಸೆನ್ಸ್ ಅದು. ಹಾಂ ಹೌದು, ಫ್ರೀ. ಥ್ಯಾಂಕ್ ಯು ಫಾರ್ ಯೂಸಿಂಗ್ ಕ್ಯೂ ಪ್ರಾಂಪ್ಟ್. ಇಲ್ಲಿ ಓರಿಯಂಟೇಷನ್ ಹೋಗ್ಬಿಟ್ಟು ಹಾಂ ಹಾರಿಜಾಂಟಲ್ ಮಿರರ್ ಮಾಡ್ಕೋಬೇಕು. ಓಕೆ. ಆ್ಯಂಡ್ ಅಲ್ಲಿ ಈಗ ಸದ್ಯಕ್ಕೆ ಏನೂ ಬರ್ತಾ ಇಲ್ಲ, ಹಾಂ ಬಟ್ ಸಿನ್ಸ್ ಇಟ್ಸ್ ಗೂಗಲ್ ಪ್ರಾಡಕ್ಟ್ ಅಲ್ವಾ, ಹಾಂ ಸೇವ್ ಆ್ಯಂಡ್ ಶೇರ್ಗೆ ಹೋಗ್ಬಿಟ್ಟು ಹ್ಞೂ ಕಾಸ್ಟ್ ಅಂತ ಬರುತ್ತೆ. ಇಲ್ಲಿ ಸೋರ್ಸಲ್ಲಿ ಹೋಗ್ಬಿಟ್ಟು ಕಾಸ್ಟ್ ಸ್ಕ್ರೀನ್ ಅಂತ ಕೊಟ್ಟು ಆಫೀಸ್ ಟಿ ವಿ ಅಂತ ಕೊಟ್ಟರೆ ಇದನ್ನು ಸೆಲೆಕ್ಟ್ ಮಾಡಿ ಶೇರ್ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ಹಾಂ ಬಂತಲ್ಲ. ಕನ್ನಡ ಸ್ಕ್ರಿಪ್ಟ್ ಹಾಕಿಬ್ರು? ಕನ್ನಡ ಸ್ಕ್ರಿಪ್ಟ್ ಹಾಕ್ತೀನಿ. 0.6 ಲೀಟ್ರ್ ಬ್ಲಿಂಕ್ ಹೊಡೀತು. ಹಾಂ, 1 ಸೆಕೆಂಡು. ಇದ್ರ ಒಳಗಡೆ ನಾನು ಇದನ್ನಕ್ಕೆ ಇರ್ತೀನಿ, ಅದಕ್ಕೆ ಅದನ್ನ ಕ್ಲಿಯರಾಗಿ ಕಾಣೋದಿಲ್ಲ. ಬಟ್ಟೆ ಸಿಲಿಕಾನ್ ಜೆಲ್ಸ್ ಇಟ್ಟಿದ್ದೀನಿ. ವೈ? ಆ ಸಿಲಿಕಾನ್ ಜೆಲ್ಸ್ ಇರೋದ್ರಿಂದ ಅದು ಫಂಗಸ್ ಕ್ರಿಯೇಟ್ ಮಾಡೋದಿಲ್ಲ, ಹಾಂ ಅದು ಅಬ್ಸರ್ವ್ ಮಾಡುತ್ತೆ ಮಾಯಿಶ್ಚರನ್ನು. ಹ್ಞೂ ಅಲ್ಲಿ ಪ್ಯಾಕೆಟಿನ ಕಾಣ್ತಾ ಇಲ್ಲಲ್ಲ? ಎಸ್ ಎಸ್ ಎಸ್. ಎಲ್ಲಿದೆ ಚೇರು ಬ್ರೋ? ಹಾಂ ಕೊಡ್ತೀನಿ, ಕೊಡ್ತೀನಿ. ಇಲ್ಲಿದೆ ತಗೊಳ್ಳಿ. ಇದು ತೊಗೊಳ್ಳಿ. ಹಾಂ, ಒಂದು ಟಿ ಪಿ ಓದೇ ಬಿಡೋಣ. ನಾನು ಈ ಥರ ಕೂತ್ಕೊಂಡು 5 ವರ್ಷ ಆಗಿದೆ. 5 ವರ್ಷ ಆಗಿದೆ. ನನ್ನ ಲಾಸ್ಟ್ ಡಿಬೇಟ್ ಅಲ್ಲ, ನನ್ನ ಲಾಸ್ಟ್ ಇಂಟರ್ವ್ಯೂ ಮಾಡಿದ್ದು ತಾನಿಯಾ ಹೋಪ್. ಬಸಣ್ಣಿ ಬಾ. ಹಾಂ, ಬಸಣ್ಣಿ ಬಾ ಅದಷ್ಟು ಹೇಳಿದ್ರೆ ಸಾಕು. ಹಾಂ, ಸೊ ಬಿಗ್ಗೆಸ್ಟ್ ಸ್ಯಾಂಡಲ್ವುಡ್ ಐಟಮ್ ಡ್ಯಾನ್ಸರು, ಅದಾದಮೇಲೆ ಬಿಗ್ಗೆಸ್ಟ್ ಹೀರೋಯಿನ್ನು, ಬಿಗ್ ಹೀರೋಯಿನ್ ಅಷ್ಟೇ. ಹೀರೋಯಿನ್ ಸ್ಯಾಂಡಲ್ವುಡ್ ಹೀರೋಯಿನ್ ತಾನಿಯಾ ಹೋಪ್ ಗೊತ್ತಲ್ಲ, ಅವರಿನ್ನೂ ಅವಾಗಿನ್ನೂ ಸಿನಿಮಾ ಮಾಡಿರಲಿಲ್ಲ. ಆಗಿನ್ನೂ ಯಜಮಾನ ಮೂವಿ ಅನೌನ್ಸ್ ಆಗಿತ್ತು, ಅವರು ಅದರಲ್ಲಿ ಸಿನಿಮಾ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನಾಗ ಜನಶ್ರೀ ಇದೆಯಲ್ಲ ಇವಾಗ, ಅಲ್ಲೇ ಒಂದು ನ್ಯಾಷನಲ್ ಚಾನಲ್ ಆಗಿತ್ತು. ಆ್ಯಕ್ಚುಲಿ ಅವ್ರದ್ದೊಂದು ನ್ಯಾಷನಲ್ ಟಿ ವಿ ಇದೆ, ಹಿಂದಿ ಚಾನಲ್ಲು. ಅವರು ಕನ್ನಡದಲ್ಲಿ ಮಾಡಿದರು ಒಂದು ಚಾನಲ್ನ. ಸೊ ಆಗ ಅದನ್ನು ಐ ಥಿಂಕ್ ಲಾಂಚ್ ಆಗಿತ್ತು ಅನಿಸುತ್ತೆ. ಆ ಸಂದರ್ಭದಲ್ಲಿ ಹೋಗಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಬಂದಿದ್ದೆ. ಫೋಟೋಸ್ ಎಲ್ಲ ನೋಡಿದ್ದು ನಾವು ಆ ಸಂದರ್ಭದಲ್ಲಿ. ತಾನಿಯಾ ಹೋಪೆ ಶೇರ್ ಮಾಡಿದ್ರು ಇನ್ಸ್ಟಾಗ್ರಾಮು, ಟ್ವಿಟ್ಟರು, ದಿಸ್ ಇಸ್ ಮೈ ಫಸ್ಟ್ ಇಂಟರ್ವ್ಯೂ ಆಫ್ ಮೈ ಲೈಫ್ ಅಂತ ಶೇರ್ ಮಾಡಿದರು. ಆ್ಯಂಡ್ ನಾನು ಮಾಡಿದ್ಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಡೆಕ್ಕನ್ ಕ್ರಾನಿಕಲ್ಲು, ಮಿರರು, ಬ್ಯಾಂಗ್ಳೂರ್ ಮಿರರು, ಇನ್ನೂ 100 ಕಂಪ್ನಿಗಳು, ಮೀಡಿಯಾ ಹೌಸಸ್ಗಳು ಹೋಗಿ ಸಂದರ್ಶನ ಮಾಡಿರ್ಬೋದೇನೋ, ಬಟ್ ಐ ಆಮ್ ದ ಫಸ್ಟ್. ಓಕೆ, ಸದ್ಯಕ್ಕೀಗ ಏನು ಅಂದರೆ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ಯಾವ ರೀತಿ ಇರುತ್ತೆ. ಇವಾಗ ಒಂದು ಸಡನ್ ನ್ಯೂಸ್ ಬಂತು, ಫೀಲ್ಡಿಂದ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಎಲ್ಲಿಗೆ ಬರುತ್ತೆ? ಡೈರೆಕ್ಟ್ ರಿಪೋರ್ಟರಿಂದ ಒಂದು ಇನ್ಪುಟ್ ಅಂತ ಇರುತ್ತೆ. ಆ ಇನ್ಪುಟ್ಟಿಗೆ ಇನ್ಫಾರ್ಮೇಷನ್ ಬರುತ್ತೆ. ಇನ್ಪುಟ್ಟಿಗೆ ಬಂದಿದ ತಕ್ಷಣ ಇನ್ಪುಟಲ್ಲಿ ಒಬ್ಬರು ಚೀಫ್ ಅಂತ ಇರ್ತಾರೆ. ಆ ಇನ್ಪುಟ್ ಚೀಫ್ ಏನು ಮಾಡ್ತಾರೆ, ನ್ಯೂಸ್ನ ಎತ್ಬಿಟ್ಟು ಡೆಸ್ಕಿಗೆ ಕಳಿಸ್ತಾರೆ. ಯಾವ ಚೀಫು? ಇನ್ಪುಟ್ ಚೀಫ್. ಓಕೆನಾ? ಇನ್ಪುಟ್ ಚೀಫ್ ಸ್ಟೋರಿ ಡಿಸೈಡ್ ಮಾಡ್ತಾರೆ, ಬ್ರೇಕಿಂಗ್ ಹೋಗ್ಬೇಕು ಇವಾಗ ಅಂತ ಹೇಳ್ಬಿಟ್ಟು. ಸರಿ, ಅದಾದಮೇಲೆ ಡೆಸ್ಕಿಗೆ ಬರುತ್ತೆ. ಡೆಸ್ಕಿಗೆ ಬಂದಾಗ ಬಿ ಟಿ, ಬುಲೆಟಿನ್ ಪ್ರೊಡ್ಯೂಸರು, ಟಿ ಪಿ, ಇ ಪಿ ಅಂದ್ಕೊಂಡು ಒಂದು 8-10 ಜನ ಒಂದು ಪ್ಯಾನಲಲ್ಲಿ ಕೂತ್ಕೊಂಡಿರ್ತಾರೆ. ದೇ ಆರ್ ಆಲ್ ಡೆಸ್ಕ್ ಎಂಪ್ಲಾಯೀಸ್. ಅಂದರೆ ಓಕೆ, ಸೊ ಒಬ್ಬೊಬ್ಬರು ಒಂದೊಂದು ಜಾಬ್ ರೋಲ್ ಮಾಡ್ತಾರೆ. ಒಬ್ಬರು ಇ ಪಿ ಅಂತ ಅಂದರೆ ಆ್ಯಂಕರ್ಗೆ ಕಿವಿಯಲ್ಲಿ ಒಂದು ಇ ಪಿ ಅಂತ ಕೊಟ್ಟಿರ್ತಾರೆ, ಇಯರ್ ಪೀಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಆ್ಯಂಕರ್ ಏನು ಮಾತಾಡಬೇಕು ಅನ್ನೋದನ್ನ ಪ್ರಾಂಪ್ಟ್ ಮಾಡ್ತಿರ್ತಾರೆ. ಸೊ ನೀವು ನೆಕ್ಸ್ಟ್ ಇದು ಬರ್ತಿದೆ, ಬ್ರೇಕ್ ಹೋಗೋಣ, ನೆಕ್ಸ್ಟು ಆ್ಯಡ್ ಇದೆ, ಮಧ್ಯದಲ್ಲಿ ಮಿಡ್ ಬ್ರೇಕ್ ಇದೆ, ನೆಕ್ಸ್ಟು ಒಂದು ಫೋನೋ ಇದೆ, ಒಬ್ಬರು ಗೆಸ್ಟ್ ಇದ್ದಾರೆ, ಆ್ಯಂಕರ್ ಲೈನಿಗೆ ಬರ್ತಾ ಇದ್ದಾರೆ, ರಿಪೋರ್ಟರ್ ಲೈನಿಗೆ ಬರ್ತಾ ಇದ್ದಾರೆ. ಸೊ ಅದನ್ನು ಪ್ರಾಂಪ್ಟ್ ಮಾಡೋದನ್ನ ಇ ಪಿ ಅಂತಾರೆ, ಇಯರ್ ಪೀಸ್. ಇನ್ನೊಂದು ಬಂದ್ಬಿಟ್ಟು ಟಿ ಪಿ, ಈ ಟೆಲಿಪ್ರಾಂಪ್ಟರ್ ಇರುತ್ತಲ್ಲ, ಈ ಟೆಲಿಪ್ರಾಂಪ್ಟರ್ ಇತ್ತೀಚೆಗೆ ಹೊಸ ಟೆಕ್ನಾಲಜಿ ಬಂದಮೇಲೆ, ನನಗೆ ಗೊತ್ತಿದ್ದಂಗೆ 2011ರಿಂದ ನಾನು ಜರ್ನಲಿಸಮಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ನನಗೆ ಗೊತ್ತಿದ್ದಂಗೆ ಮೊದಲನೇ ಟೈಮ್, ಫಸ್ಟ್ ಟೈಮ್ ಬೇಸಿಕಲಿ ನಮಗೆಲ್ಲ ಹೇಗಿರ್ತಿತ್ತು ಅಂತಂದರೆ, ಕೀಬೋರ್ಡ್ನ ಕೊಡೋರು, ಕೀಬೋರ್ಡ್ ಒತ್ಕೊಂಡು ನಾವು ಟೆಲಿಪ್ರಾಂಪ್ಟರ್ ಓಡಿಸ್ಕೊತಿದ್ವಿ. ಬಟ್ ಅದು ನೆಕ್ಸ್ಟ್ ಜನ್ರೇಷನ್ ಬರ್ತಾ ಹೆಂಗಾಯಿತು ಅಂದರೆ ಲೆಗ್ಗಲ್ಲಿ ಬಂತು. ಫಸ್ಟು ನಾನು ನೋಡಿದ್ದು ಅದು ಉದಯ ಟಿ ವಿಯಲ್ಲಿ ಫಸ್ಟ್ ಟೈಮ್ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅದಾದಮೇಲೆ ಹ್ಯಾಂಡಲ್ ಬಂತು, ಅಂದರೆ ಇಟ್ಸ್ ಲೈಕ್ ಅ ಬಾಲ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ರೆ ಅದು ಓಡೋದು. ಆಮೇಲೆ ನೀವು ಇನ್ನೂ ಒಂದಷ್ಟು ಚಾನಲ್ಗಳಲ್ಲಿ ನೋಡಿರ್ತೀರಾ, ಏನಪ್ಪ ಅಂತಂದರೆ ನಮ್ಮ ಟಿ ವಿ ನೈನಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು, ವಾರೆಂಟ್ ಅಂತ. ಇದೀಗ ಕಟ್ಟ ಕಡೆಯ ಪ್ರಶ್ನೆ ಅಂತ ಹೇಳಿದ್ರೆ ಸಾಕು, ಅಲ್ಲಿ ಟಿ ಪಿ ಓಡ್ತಿರೋದು. ಆವಾಗ ಏನು ಮಾಡೋರು ಅಂದರೆ, ಈ ಟಿ ಪಿ ಅನ್ನೋ ಪೊಸಿಷನ್ ಹೇಳಿದ್ನಲ್ಲ, ಅವರು ಟಿ ಪಿನ ಹಿಡ್ಕೊಂಡು ಹಿಂಗೆ ಓಡಿಸ್ತಾ ಇದ್ರು.
ಆಮೇಲೆ ಬ್ರೇಕಿಂಗು, ಟಿಕ್ಕರು, ಲೋವರ್ ಫೋರ್ತು, ಲೋವರ್ ಥರ್ಡು, ಆ್ಯಡ್ ಸ್ಕ್ರಾಲು. ಸೊ ಇಷ್ಟು ಸ್ಕ್ರೀನ್ ಮೇಲೆ ಬರುತ್ತೆ. ಅಂದರೆ ನಾನು ಹೇಳಿದ್ದಷ್ಟೂ ಕೂಡ PCR ಇಂದ ಹ್ಯಾಂಡಲ್ ಆಗುತ್ತೆ. ಇದಾದ್ಮೇಲೆ ಇವಾಗ ಕೈಯಲ್ಲಿ ರಿಮೋಟ್ ತರ ಬಂದಿದೆಯಲ್ಲ ಈಗ ಕೈಯಲ್ಲಿ ರಿಮೋಟ್ ಇಲ್ಲ, ಈಗ ಅದಕ್ಕಿಂತ ಫ್ಯೂಚರ್ ಟೆಕ್ನಾಲಜಿ ಬಂದಿದೆ. ಆ್ಯಂಕರ್ಗಳು ಇಲ್ಲಿ ಬೆಲ್ಟ್ಗೆ ಸಿಗಿಸ್ಕೊಂಡಿರ್ತಾರೆ, ಅವ್ರು ಹಿಂಗೆ ವಾಕ್ ಮಾಡ್ತಾ ಇರ್ತಾರೆ, ವಾಕ್ ಥ್ರೂ ಓದ್ತಾ ಇರ್ತಾರೆ. ಇದೀಗ ಮುಖ್ಯಮಂತ್ರಿಗಳು ಸದ್ಯಕ್ಕೆ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನಮ್ಮ ರಿಪೋರ್ಟರ್ ಕೂಡ ಅದೇ ಜಾಗದಲ್ಲಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ, ಸಾಕಷ್ಟು ವಿರೋಧದ ನಡುವೆ ಕೂಡ ಮೂಡ ಹಗರಣದಲ್ಲಿ ನಮ್ಮ ರಿಪೋರ್ಟರ್ ಮಾಹಿತಿನ ಕಲೆ ಹಾಕಿರೋದ್ರನ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಸ್ಟ್ರಾಟಜೀಸ್ಗಳು ಏನು ಹೇಳ್ತಿವೆ, ಅವರ ವಿರೋಧಿ ಬಣಗಳು ಏನು ಮಾತಾಡ್ತಾ ಇದ್ದಾರೆ ಇವತ್ತು. ಸೊ ಇವೆಲ್ಲ ವಿಷಯಗಳನ್ನ ನಮ್ಮ ರಿಪೋರ್ಟ್ರು ಫೋನೋ ಬಂದಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಂತ ಹಿಂಗೆ ಅಂತಿರ್ತಾರಲ್ಲ, ಅದೆಲ್ಲ TP ಗೊತ್ತಾಯ್ತು. ಹೆಂಗ್ ಮೂವ್ ಆಗುತ್ತೆ? ಮೂವ್ ಆಗುತ್ತೆ ಅಂತಂದರೆ ಅವ್ರಿಗೆ ಇಲ್ಲಿಗೆ ಒಂದು ಕೊಟ್ಟಿರ್ತಾರೆ, ಇಲ್ಲಿಗೊಂದು ಕೊಟ್ಟಿರ್ತಾರೆ. ನಾವು ಸೈಕಲ್ ರೈಡಿಂಗ್ ಹೋಗ್ತೀವಲ್ಲ, ಅವಾಗ ಮೊಬೈಲ್ಸ್ನ ಇಲ್ಲಿ ಟ್ಯಾಪ್ ಮಾಡ್ಕೊಂಡಿರ್ತೀವಿ, ಅದೊಂದು ಏನು ಹೇಳ್ತಾರೆ ಬೆಲ್ಟ್ ಅಂತ ಹೇಳ್ತಾರೆ. ಸೊ ಆ ಥರದ್ದಿರುತ್ತೆ. ಆ ಥರದ್ದೊಂದು ಬಂದಿದೆ, ಮತ್ತು ಇಲ್ಲಿಗೊಂದು ಬಂದಿದೆ. ಸೊ ಹಿಂಗೆ ಕೈಯಲ್ಲಿ ಹಿಂಗೆ ನೋಡಿಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಮತ್ತು ಅವ್ರು ಈ ಕಡೆಗೆ ಬಂದಾಗ ಇಲ್ಲಿರುತ್ತೆ, ಅದು ಹಿಂಗೆ ಮಾತಾಡ್ಕೊಂಡು ಹಿಂಗೆ ಹೋಗ್ತಿರ್ತಾರೆ. ಇನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಅದು ಗೊತ್ತೇ ಆಗಲ್ಲ ನಿಮಗೆ, ಹಿಂಗೆ ಹೋಗ್ತಿರ್ತಾರೆ. ಸೊ ಈ ಥರ ಟೆಲಿಪ್ರಾಂಪ್ಟ್ನ ತುಂಬ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಇನ್ನೂ ಕೆಲವೊಂದನ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಹಿಂಗೆ ಕೂತ್ಕೊಂಡಿರ್ತಾರೆ, ಕೀಬೋರ್ಡ್ ಇರುತ್ತೆ ಕೈಯಲ್ಲಿ, ಕೀಬೋರ್ಡ್ ಹಿಂಗೆ ಹೊತ್ಕೊಂಡು ಹೋಗ್ತಿರ್ತಾರೆ. ಇನ್ನೂ ಕೆಲವೊಂದಿರುತ್ತೆ, ಹೌದು. ಆಮೇಲೆ ಕ್ಯಾಮ್ರಾ ಬಂದ್ಬಿಟ್ಟು ಈ ಲೆವೆಲ್ಗೆ ಇರಲ್ಲ ನಮಗೆ, ನಮ್ಮ ಫೇಸ್ ಲೆವೆಲ್, ನಾವು ಸೀಟಿಂಗ್ ಕೂತ್ಕೊಂಡ್ರೆ ಎಷ್ಟಿರುತ್ತಲ್ಲ ಈ ಲೆವೆಲಿಗೆ ಇರುತ್ತೆ. ಸೊ ನಾನು ಹಿಂಗೆ ಕುತ್ಕೊಂಡು ಹಿಂಗೆ ಮಾಡ್ತಿದ್ದೀನಿ ಅಂದರೆ ಎಕ್ಸಾಕ್ಟ್ಲಿ ನನ್ನ ಸ್ಟೊಮಕ್ ಲೆವೆಲ್ಗೆ ಏನಿರುತ್ತೆ, ಸ್ಟೊಮಕ್ ಲೆವೆಲಿಗೆ ಕ್ರೋಮೋಕಿಂಗ್ ಮಾಡಿರ್ತಾರೆ ಅಷ್ಟೇ. ಸೊ ಕೈ ನಮ್ಮದು ಕಾಣಿಸೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಈ ಥರ PCR ಒಂದೊಂದು ಕೆಲಸ ಅಂದರೆ, ಒಂದು ನ್ಯೂಸು ನಮ್ಮ ಚಾನಲಿಂದ ಔಟ್ಪುಟ್ ಹೋಗಬೇಕು ಅಂದರೆ ಒಂದೊಂದು ಡಿಸ್ಪ್ಲೇ ಮೇಲೆ ಬರೋ ಒಂದೊಂದು ವರ್ಡ್ಗೂ ಕೂಡ ಒಬ್ಬೊಬ್ಬ ಎಂಪ್ಲಾಯ್ ಕೆಲಸ ಮಾಡ್ತಿರ್ತಾನೆ. ಅದು ಬ್ಯಾಕ್ ಎಂಡು ಯಾರಿಗೂ ಗೊತ್ತಿರೋದಿಲ್ಲ, ಬರೀ ನಮ್ಮ ಚಾನಲ್ನಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಗೊತ್ತಿರ್ತಾರೆ. ಅಕಸ್ಮಾತ್ ತಪ್ಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸತ್ತ ಅಂತ ಹೇಳ್ಬಿಟ್ಟಾದರೆ, ಯಾರೋ ಸತ್ತಿರ್ತಾರೆ, ಸಿದ್ದರಾಮಯ್ಯ ಸತ್ತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. CM ಅಂತ ಹೇಳಿ ಬೈ ಮಿಸ್ಸಾಗಿ ಹೊಡೆಯೋ ರಭಸದಲ್ಲಿ, ಆ ಸುದ್ದಿ ಕೊಡೋ ಆ ಥರದಲ್ಲಿ CM ಸಿದ್ದರಾಮಯ್ಯ ಸತ್ತ ಅಂತ ಹೊಡೆದ್ಬಿಟ್ರೆ, ಒಂದು ನ್ಯೂಸ್ನ ನಾವು ಸ್ಕ್ರೀನಲ್ಲಿ ನೋಡ್ತೀವಲ್ಲ, ಹೇ ಇವ್ನಿಗೆ ಯಾವನ್ರಿ ರಂಗಣ್ಣಂಗೆ ತಲೆ ಕೆಟ್ಟೋಗಿದೆ, ಪಬ್ಲಿಕ್ ಟಿವಿಯಲ್ಲಿ CM ಸಿದ್ದರಾಮಯ್ಯನ ಸಾಯಿಸ್ಬಿಟ್ರು ಅಂತಾರೆ. ಅಂದರೆ ಇಟ್ಸ್ ನಾಟ್ ದ ಫಾಲ್ಟ್ ಆಫ್ ರಂಗಣ್ಣ. ಯಾರು ಟಿಕ್ಕರ್ ಬ್ರೇಕಿಂಗ್ ಹೊಡಿತಾ ಇರ್ತಾನಲ್ಲ, ಪಾಪ ಅವನದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಅವನದು ಬೇಕು ಅಂತ ಮಾಡಿರಲ್ಲ, ಆ ಸುದ್ದಿ ಕೂಡ ಆ ಥರದಲ್ಲಿ ನಾನು ಮುಂದು ತಾ ಮುಂದು ಅಂತಾರಲ್ಲ, ಆ ಥರ ನಮ್ಮದ್ರಲ್ಲೇ ಫಸ್ಟು ಫ್ಲ್ಯಾಶ್ ನ್ಯೂಸ್ ಕೊಡಬೇಕು ಅನ್ನೋ ಒಂದು ಆಂಗ್ಸೈಟಿಯಲ್ಲಿ ಆ ತಪ್ಪುಗಳು ನಡೆದಿರುತ್ತೆ. ಅದು ಹೋಗುತ್ತೆ. ಮಹಾವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬರು ಶ್ರೀ ವಿಷ್ಣು ಅನೇಕ ಹಿಂದೂ ದೇವತೆಗಳಲ್ಲಿ ಅತ್ಯಂತ ಪ್ರಮುಖ ದೇವರಲ್ಲೊಬ್ಬರು. ಅವರು ಪ್ರಪಂಚವನ್ನು ಉಳಿಸೋ ಮತ್ತು ಕಾಪಾಡೋ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಸಕಲ ಲೋಕಗಳನ್ನು ಕಾಪಾಡುತ್ತಲೇ ಬರ್ತಿರೋ ವಿಶ್ವರೂಪಿ ನಾರಾಯಣ. ಯಾವಾಗೆಲ್ಲ ಭೂಮಿ ಮೇಲೆ ಅಧರ್ಮ ಹೆಚ್ಚು ಸೌಂಡ್ ಮಾಡುತ್ತೋ ಹಾಗೆಲ್ಲ ಶ್ರೀಹರಿ ಎಂಟ್ರಿ ಇದ್ದೇ ಇರುತ್ತೆ. 4 ನಿಮಿಷ ಇರು. ಇದಕ್ಕೆ ಸಾಕ್ಷಿ ಆಗ್ತಿರೋದೇ ಶ್ರೀಹರಿಯ ದಶಾವತಾರಗಳು. ಸಿಂಪಲ್ ಆಗಿ ಹೇಳೋದಾದ್ರೆ ಶ್ರೀ ವಿಷ್ಣುವಿನ 10 ಅವತಾರಗಳು. ಸುಮ್ಮನೆ ಡಿವೋಷನಲ್ ಚಾನೆಲ್ ಸೇರ್ಕೋಬಿಡಿ. ನಮ್ದು ಅವ್ರ ಡಿವೋಷನಲ್ ಸ್ಕ್ರಿಪ್ಟ್, ನಮ್ದು ಕ್ರೈಮ್ ಓದ್ದಂಗೆ ಓದ್ಬಿಟ್ಟೆ ನಾನು. ಆಕ್ಚುಲಿ ಅದು ಡಿವೋಷನಲ್ ಸ್ಕ್ರಿಪ್ಟ್ ಬಹಳ ಸಾಫ್ಟ್ ಅಲ್ಲ. ಶ್ರೀನಾರಾಯಣ ಪ್ರತಿ ಬಾರಿ ಅವತಾರವನ್ನು ಎತ್ತಿದ್ದಾಗಲೂ ಅಲ್ಲಿ ಧರ್ಮ ಸ್ಥಾಪನೆ ಆಗ್ತಿರುತ್ತೆ, ಹೊಸ ಸೃಷ್ಟಿ ಕ್ರಿಯೇಟ್ ಆಗ್ತಲೇ ಇರುತ್ತೆ. ಇದು ನಿನ್ನೆ ಮೊನ್ನೆ ಬಂದಿದ್ದ ಮಾತಲ್ಲ, ಬರೋಬ್ಬರಿ 500 ವರ್ಷಗಳ ಹಿಂದೆ ನಡೆದಂಥ ಸತ್ಯ ಘಟನೆಗಳು. ಇವಾಗ ಹೀಗೂ ಉಂಟಲ್ಲಿ ಹೇಳ್ತಾರಲ್ಲ, ಹಂಗೆ ಹೇಳಿ ನೋಡೋಣ ಅದನ್ನ. ಓಕೆ, ಆದ್ರೆ ಇದೀಗ ರಿಯಾಲಿಟಿ ಬರ್ತಾ ಇರುತ್ತೆ ಅಷ್ಟೇ. ಅದರಲ್ಲೂ ಕಲ್ಕಿ ಬಗ್ಗೆ ಸಿನಿಮಾ ಬಂದಾಗ ಮೇಲಂತೂ ವಿಷ್ಣುವಿನ ಕಲ್ಕಿ ಅವತಾರದ ಬಗ್ಗೆ ಹೆಚ್ಚು ಡಿಸಿಷನ್ ಆಗ್ತಾ ಇರುತ್ತೆ. ಯಾರ ಬಾಯಲ್ಲಿ ಕೇಳಿದ್ರು ಕಲ್ಕಿ ಬರ್ತಾರಾ, ಬೈ ಚಾನ್ಸ್ ಬಂದ್ರೆ ಮನುಷ್ಯನಿಗೆ ಮೈಂಡ್ ಮಾಡ್ತಾರೆ. ಭೂಮಿ ಎಂಡ್ ಆಗತ್ತಾ ಅಥವಾ ಹೀಗೆ ನಾನಾ ಪ್ರಶ್ನೆಗಳು ಜರ್ನಿಯಲ್ಲಿ ಫಿನಿಶ್ ಆಗತ್ತಾ? ನೋಡಿ, ಬ್ರೇಕ್ನ ನಂತರ ಒಂದು ಸಣ್ಣ ಬ್ರೇಕ್ನ ನಂತರ ವಾರನ್ ಮುಂದುವರಿಯುತ್ತೆ. ಹಿಂಗಿರುತ್ತೆ.
ಹೆಂಗೆ ಬ್ರೋ ಆಕಾಶ್? ಗ್ಯಾರಂಟಿ ಬ್ರೋ. ಗ್ಯಾರಂಟಿ Salary. ಖಂಡಿತ ಸ್ಯಾಲ್ರಿ ನೀವೇ ನಮ್ಗೆ ಸ್ಯಾಲ್ರಿ ಕೊಡಬೇಕು. ಹೌದ್ರಿ, ಹಂಗಾರೆ ಬರ್ತೀವ್ರಿ ಅಣ್ಣರ. ಓಕೆ, ಸೊ ವೀಕ್ಷಕರೇ, ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಬಂದಿದ್ದು. ಅಂದರೆ ಈ ಬಾಂಧವ್ಯ ಹೇಗೆ ಗೊತ್ತಾ, ವಿತ್ ಲೈಕ್ ಮೈಂಡೆಡ್ ಯಾರು ಇರ್ತಾರಲ್ಲ, ಸೊ ಅಂಥವ್ರಿಗೆ ಈ ಅಟ್ಯಾಚ್ಮೆಂಟ್ ಭಾಳ ಬೇಗ ಆಗ್ತದೆ. ಆ್ಯಂಡ್ ಯೂನಿವರ್ಸ್ ನೋ ವರ್ಕ್ ಆಗೋದೇ ಹಾಗೆ. ಎಕ್ಸ್ಪೆಕ್ಟೇಷನ್ಸ್. ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಯೂನಿವರ್ಸ್ ವರ್ಕ್ ಆಗೋದೇ ಹಾಗೆ. ಇಫ್ ಯು ಹ್ಯಾವ್ ಅ ಸೇಮ್ ಐಡಿಯಾಲಜಿ. ಹೌದು. ಈಗ ಹೇಗೆ ಕಳ್ಳರು ಒಂದು ಕಡೆ ಅದು ಯೂನಿವರ್ಸ್ ಯುನೈಟ್ ಮಾಡ್ಸತ್ತೆ, ಹಂಗೆ ಇಫ್ ಯು ಕ್ಯಾರಿ ದ ಸೇಮ್ ಐಡಿಯಾಲಜಿ ಇಟ್ ವಿಲ್ ಯುನೈಟ್ ಯು ಟು ಸೇಮ್ ಪೀಪಲ್. ಐಡಿಯಾಲಜಿ ಸೇಮ್ ಇರೋರಿಗೆ. ಸೊ ಇವ್ರನ್ನ ನನ್ನ ಮೀಟ್ ಆಗಿದ್ದು ಸಿಸ್ಟಮ್ ತಗೊಳ್ಲಿಕ್ಕೆ ಅಂತ ಬಂದಿದ್ರ. ಸಿಸ್ಟಮ್ ತಗೊಂಡಿದ್ನ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಏನು ಅಪ್ಲಿಕೇಶನ್ ಏನು ಡೌಟ್ ಇತ್ತು, ಡೌಟ್ ಇತ್ತು. ಹೌದು, ಕರೆಕ್ಟ್. ಸೊ ಅವಾಗಿಂದ ಪರಿಚಯ, ಡಿಜಿಟಲ್ ಮಾಧ್ಯಮ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಚಾನಲ್ ಅವಾಗ. ಸೊ ಇವಾಗ ಬೆಳೆದು ಇಷ್ಟು ದೊಡ್ಡ ಕಂಪ್ನಿ ಆಗಿದ್ದಾರೆ. ಏನಿಲ್ಲ, ದೊಡ್ಡದೇನಾಗಿಲ್ಲ, ನಾವಿನ್ನು ಚಿಕ್ಕದ್ರಲ್ಲೇ ಇದ್ದೀವಿ. ಆದರೆ ಇವರು 1 ವರ್ಷ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. 1 ವರ್ಷ ಎಲ್ಲ ಆಗಿದೆ ಅಂತ. ಆಲ್ ಆಫ್ ಎ ಸಡನ್ ಸಂಡೇ ಬಂದಿದ್ದು, ನೀವು ನೋಡಿದ್ರಿ, ಬರ್ತಾನೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಫೈನಲಿ ಇವ್ರು ಇದ್ದಾರೆ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸಿತ್ತು. ಯಾಕೆಂದರೆ ಮನೆ ಇಲ್ಲೇ ಇರುತ್ತೆ, ಇಡೀ ಬಿಲ್ಡಿಂಗಿಗೆ. ಅಂದರೆ ನಾವು ಭಾಳ ಹಿಸ್ಟ್ರಿ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಈ ವ್ಯಕ್ತಿ ಇದ್ದಾರಲ್ಲ, ಒಂದು ಸಣ್ಣ ಸಾಮ್ರಾಜ್ಯದ ಸರದಾರ ಅಂತ ಹೇಳ್ಬೋದು. ಅದೇ ವುಡ್ನೆಕ್ಸ್, ಆಗ್ರೋನೆಕ್ಸ್, ಟೈಮ್ಸ್ನೆಕ್ಸ್, ಇನ್ನೊಂದು ಯಾವುದು ಇಲ್ಲ, ಅದು ಯಾವುದೂ ಇಲ್ಲ. ಈ ಥರ ನೆಕ್ಸ್ಟ್ ಬರ್ತಾನೆ ಇರುತ್ತೆ. ಹೀಗೆ ಸದ್ಯಕ್ಕೆ ನೆಕ್ಸ್ಟ್ ನ್ಯೂಸ್. ಆಲ್ ದಿ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಿರಿ. ಸೊ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಪರ್ಸ್ನಲಾಗಿ ಬೇರೆ ಮಾತಾಡೋದೈತ್ರಿ, ಮತ್ತು ಅದೆಲ್ಲ ಮಾಡಿ ಹಾಕ್ಬಿಟ್ರೆ ಮತ್ತು ನೀವು ನಮಗೆ ಕರೆ ಮಾಡ್ತೀರಿ ಡೈಲಿ.